ಕೋಗಿಲು ಲೇಔಟ್ ನಿವಾಸಿಗಳಿಗೆ ಸಿಗುತ್ತಾ ಪುನರ್ವಸತಿ. ನಿವಾಸಿಗಳ ದಾಖಲೆ ಸಂಗ್ರಹಿಸಿರುವ ಅಧಿಕಾರಿಗಳು ಮನೆಗಳ ತೆರವು ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಭೇಟಿ ಕೊಟ್ಟಿರೋದು. ನಿವಾಸಿಗಳ ಅಳಲು ಆಲಿಸ್ತಾ ಇದ್ದಾರೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ. ನೋಡಿ, ಕೋಗಿಲು ಲೇಔಟ್ ನಿವಾಸಿಗಳಿಗೆ ಪುನರ್ವಸತಿ ಸಿಗುತ್ತಾ? ಹಾಗಾದ್ರೆ ನಿವಾಸಿಗಳ ದಾಖಲೆ ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಮನೆಗಳ ತೆರವು ಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಭೇಟಿ ಕೊಟ್ಟಿರೋದು. ನಿವಾಸಿಗಳ ಅಳಲು ಆಲಿಸ್ತಾ ಇದ್ದಾರೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು. ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ. ಸ್ಥಳದಲ್ಲಿ ಸಮಸ್ಯೆ ಆಲಿಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬರು. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಾವು ಎಲ್ಲಿ ಹೋಗೋಣ, ಈಗ ಎಲ್ಲಿ ಜೀವನ ಮಾಡೋಣ ನಾವು, ಪ್ರಶ್ನೆ ಅದು. ಮತ್ತು ಈ ವಿಚಾರ ಕೇವಲ ರಾಜ್ಯದಲ್ಲಿ ಮಾತ್ರ ಉಳಿದಿಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಬಂದಿದೆ. ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಆ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋದು ಮುಸ್ಲಿಂ ಸಮುದಾಯ, ಅತಿ ಹೆಚ್ಚು ಜನ ಮುಸ್ಲಿಮರೇ ಇದ್ದಾರಂತಲ್ಲಿ. ಸೊ ಈ ವಿಚಾರವನ್ನ ಮುಂದೆ ಇಟ್ಕೊಂಡು ಕೇರಳ ಸರ್ಕಾರ, ಕರ್ನಾಟಕದಲ್ಲೂ ಕೂಡ ಬುಲ್ಡೋಜರ್ ಸಂಸ್ಕೃತಿ ಇದೆ. ಮುಸ್ಲಿಮರು ವಾಸ ಮಾಡ್ತಾ ಇರುವಂಥ ಪ್ರದೇಶವನ್ನು, ಅವರ ಮನೆಗಳನ್ನು ನಾಶ ಮಾಡಿ ಹಾಕಿದ್ದಾರೆ ಕರ್ನಾಟಕ ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿ ಅಲ್ಲಿನ ಸಿಎಂ ಪಿಣರಾಯಿ ವಿಜಯನ್ ಅವರೇ ಟ್ವೀಟ್ ಮಾಡಿದ್ರು. ಸ್ವತಃ ಅಲ್ಲಿನ ಒಬ್ಬ MLA ನಿನ್ನೆ ಬಂದು ಅಲ್ಲಿನ ಜನರ ಸಮಸ್ಯೆಯನ್ನ ಆಲಿಸಿ ಹೋಗಿದ್ರು, ಪರಿಶೀಲನೆ ಮಾಡಿದ್ರು ಕೇರಳ ಸರ್ಕಾರದ ಒಬ್ಬ MLA. ಸೊ ಇಷ್ಟೆಲ್ಲ ಆದ ನಂತರ ನಮ್ಮ CM ಸಿದ್ದರಾಮಯ್ಯನವರು ಕೂಡ ಅಲರ್ಟ್ ಆಗ್ತಾರೆ. ಅಂದರೆ ಒಂದು ಸಮುದಾಯವನ್ನು ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕೇರಳ ಸರ್ಕಾರ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು. ಸೊ ಅದಕ್ಕೆ ಸರಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಏನು ಹೇಳಬೇಕೋ ಅದನ್ನು ಕೇರಳ ಸರ್ಕಾರಕ್ಕೆ ಮುಟ್ಟಿಸಿದ್ದಾರೆ. ಬಟ್ ಈ ವಿಚಾರ ಕೇವಲ ರಾಜ್ಯದಲ್ಲಿ ಮಾತ್ರ ಉಳಿದಿಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಈ ಸುದ್ದಿ ಹೋಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೋಗಿಲು ಬಳಿ ಹೋಗಲಿದ್ದಾರೆ. ಎಷ್ಟೆಷ್ಟು ಮನೆ ತೆರವಾಗಿದೆ, ಅವರು ಎಲ್ಲೆಲ್ಲಿ ಪುನರ್ವಸತಿ ಮಾಡಿಕೊಡ್ಬೇಕು, ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು, ಎಲ್ಲದರ ಬಗ್ಗೆಯೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಈಗ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ಕೂಡ ನಿವಾಸಿಗಳ ಅಳಲನ್ನು ಆಲಿಸ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಡಿಕೆ ಶಿವಕುಮಾರ್ ಕೂಡ ಭೇಟಿ ಕೊಡ್ತಾರೆ. ಸೊ ಅವರ ಸಮಸ್ಯೆಯನ್ನು ಅವರು ಕೂಡ ಕೇಳಲಿದ್ದಾರೆ, ಅಂದರೆ ಅಲ್ಲಿನ ಜನರ ಸಮಸ್ಯೆಯನ್ನು. ಸೊ ಎಷ್ಟೆಷ್ಟು ಮನೆ ತೆರವು ಮಾಡಲಾಗಿದೆ? ಫಕೀರ್ ಕಾಲೋನಿಯಲ್ಲಿ 40, ಫಕೀರ್ ಕಾಲೋನಿ ನ್ಯೂ ಅಲ್ಲಿ 45, ಒಟ್ಟಾರೆಯಾಗಿ 95, ಇಲ್ಲಿ ಇನ್ನು 85. ಅದಾದ ನಂತರ ವಸೀಂ ಲೇಔಟ್ನಲ್ಲಿ 82, ಒಟ್ಟು 167, ಒಟ್ಟು 1007 ನಿವಾಸಿಗಳು ವಾಸ ಆಗಿದ್ದಾರೆ ಅಲ್ಲಿ. ಫಕೀರ್ ಕಾಲೋನಿ ಕ್ರಿಶ್ಚಿಯನ್ಸ್ ಯಾರೂ ಇಲ್ಲ, ಹಿಂದೂ 3 ಫ್ಯಾಮಿಲಿ ಇದೆ ಅಂತೆ, ಮುಸ್ಲಿಮರು 53 ಫ್ಯಾಮಿಲಿ ಇದೆ ಅಂತೆ, ಒಟ್ಟಾರೆಯಾಗಿ 56 ಫ್ಯಾಮಿಲಿ ಇದ್ದಾವೆ. ಗಮನಿಸ್ತಾ ಇದ್ದೀವಿ, ಫಕೀರ್ ಕಾಲೋನಿ ನ್ಯೂ ಏನಿದೆಯಲ್ಲ, ಆ ಒಂದು ಪ್ರದೇಶ, ಆ ಒಂದು ಏರಿಯಾ, ಅಲ್ಲಿ ಹಿಂದೂ 5, ಕ್ರಿಶ್ಚಿಯನ್ 0, ಮುಸ್ಲಿಂ 45, ಒಟ್ಟು 50 ಜನ ಇದ್ದಾರೆ. ವಸೀಂ ಲೇಔಟ್ನಲ್ಲಿ ಹಿಂದೂ 23, ಕ್ರಿಶ್ಚಿಯನ್ 1, ಮುಸ್ಲಿಮರ 58 ಜನ, ಒಟ್ಟು ಟೋಟಲ್ ಆಗಿ 82 ಜನ ಇದ್ದಾರೆ. ಸೊ ಇಷ್ಟೆಲ್ಲ ಮನೆಗಳನ್ನು ತೆರವು ಮಾಡಲಾಗಿದೆ. 1000ಕ್ಕಿಂತ ಹೆಚ್ಚು ಜನ ಅಲ್ಲಿ ವಾಸ ಮಾಡುವಂಥ ಒಂದು ಏರಿಯಾ ಅದು. ಸೊ ಈಗೇನಾಗಿದೆ, ಎಲ್ಲ ಮನೆಗಳನ್ನು ತೆರವುಗೊಳಿಸಿದ ನಂತರ ನಾವೆಲ್ಲಿ ಹೋಗೋಣ, ಹೆಂಗೆ ಬದುಕೋಣ ಅನ್ನೋದು ಅವ್ರ ಪ್ರಶ್ನೆ ಆಗಿರೋದು. ಪಾಪ ಅಲ್ಲಿ ಅಮಾಯಕರೇ ಇದ್ದಾರೆ, ಎಲ್ಲಿ ಹೋಗೋಣ ನಾವು ಅಂತ ಕೇಳೋದ್ರಲ್ಲಿ ಅನುಮಾನ ಇಲ್ಲ, ನಮಗೆ ಬೇರೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೂಡ ಅವ್ರು ಕೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೂಡ ಅಲ್ಲಿಗೆ ಆಗಮಿಸಿ, ನಾವಿದ್ದೀವಿ ನಿಮ್ಮ ಜೊತೆಗೆ, ಭಯ ಪಡಬೇಡಿ ಅಂತೆಲ್ಲ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಈಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲವೇ ಕ್ಷಣಗಳಲ್ಲಿ ಆ ಸ್ಥಳಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ ಅಂತ ಅಂದರೆ ತುರ್ತಾಗಿ ಏನೋ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಅರ್ಥ. ಸೊ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ, ಎಲ್ಲಿ ಅವರಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಯಾವ ಜಾಗದಲ್ಲಿ, ಯಾವ ಏರಿಯಾದಲ್ಲಿ ಅನ್ನೋದು ಈಗಿರುವಂಥ ಪ್ರಶ್ನೆ. ಸೊ ಅದಕ್ಕೆ ಡಿಕೆ ಶಿವಕುಮಾರ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ನಮ್ಮ ಮುಂದಿರುವಂಥ ಒಂದು ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಕೋಗಿಲು ಲೇಔಟ್ ಆ ಒಂದು ಸ್ಥಳ ಅಥವಾ ಏರಿಯಾದಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಹೇಗಿದೆ ಅಲ್ಲಿ ಪರಿಸ್ಥಿತಿ, ಅಲ್ಲಿನ ಪಾಪ ನಿವಾಸಿಗಳು ಏನು ಹೇಳ್ತಾ ಇದ್ದಾರೆ? ಈಗ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಅವ್ರ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ?
ರಾಮ್, ಕಳೆದ ಒಂದು ವಾರದ ಹಿಂದೆ ಜಿಬಿಎ ಕೈಗೊಂಡಂತಹ ನಿರ್ಧಾರ ಇಲ್ಲಿನ ಸುಮಾರು 2,000ಕ್ಕೂ ಹೆಚ್ಚು ನಿವಾಸಿಗಳ ಬದುಕನ್ನು ಅತಂತ್ರ ಮಾಡಿದೆ. ಯಾಕೆಂತಂದ್ರೆ ಗೋಮಾಳ ಜಾಗದಲ್ಲಿ, ಸರ್ಕಾರಿ ಜಾಗದಲ್ಲಿ ನೀವು ಮನೆಗಳನ್ನ ಕಟ್ಕೊಂಡಿದ್ದೀರಿ ಅನ್ನುವಂತಹ ಒಂದು ಮಾತನ್ನು ಹೇಳೋದ್ರ ಮೂಲಕ ಜಿಬಿಎ ಅಧಿಕಾರಿಗಳು ಜೆಸಿಬಿಗಳನ್ನ ತರಿಸಿ ಡೆಮಾಲಿಷನ್ ಮಾಡುವಂತ ಕೆಲಸ ಮಾಡಿತು. ಸದ್ಯ ನಾನು ಆ ಒಂದು ಕೋಗಿಲು ಕ್ರಾಸ್ ಏನಿದೆ, ಕೋಗಿಲು ಲೇಔಟ್ ನ ಬಳಿ ಇದ್ದೀನಿ. 2 ಕಾಲೋನಿ ಬರುತ್ತೆ, ಒಂದು ವಸೀಂ ಕಾಲೋನಿ ಮತ್ತೆ ಇನ್ನೊಂದು ಫಕೀರ್ ಕಾಲೋನಿ ಅಂತ ಹೇಳಿ. ಈ 2 ಕಾಲೋನಿಗಳಲ್ಲೂ ಕೂಡ ಡೆಮಾಲಿಷನ್ ಮಾಡುವಂತ ಕೆಲಸ ಆಗಿತ್ತು. ಆದ್ರೆ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು, ನಾವು ಕಳೆದ 20 ವರ್ಷಗಳಿಂದಲೂ ಕೂಡ 20-30 ವರ್ಷಗಳಿಂದ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ದೀವಿ, ಆದ್ರೆ ಏಕಾಏಕಿ ನೀವು ಬಂದು ಇಲ್ಲಿ ಡೆಮಾಲಿಷನ್ ಮಾಡಿರುವಂತದ್ದು ಸರಿಯಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಈಗಾಗಲೇ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೂಡ ಸಲ್ಲಿಕೆ ಆಗಿತ್ತು. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಧ್ಯಕ್ಷ ಶಾಂಭಟ್ರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಜಿಲ್ಲಾಧಿಕಾರಿ ಮತ್ತೆ ಜಿಬಿ ಅಧಿಕಾರಿಗಳಿಗೆ ನೋಟಿಸ್ ಕೊಡುವಂತ ಕೆಲಸ ಮಾಡಿದೀವಿ. ಯಾಕೆಂತಂದ್ರೆ ಇಲ್ಲಿ ಸೂರನ್ನ ಡೆಮಾಲಿಷನ್ ಮಾಡ್ತಾ ಇರೋ, ಸೂರನ್ನ ಕೆಡಕ್ತಾರೆ ಅಂತಂದ್ರೆ ಅವರಿಗೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕಾಗಿತ್ತು. ಆದ್ರೆ ಆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿಲ್ಲ. ಅದ್ರ ಜೊತೆಗೆ ಊಟ ವಸತಿ ಆಗಿರ್ಬೋದು ಅಥವಾ ಗಂಜಿ ಕೇಂದ್ರವನ್ನ ತೆರೆಯಬೇಕಾಗಿತ್ತು. ಇಲ್ಲಿಂದ 4-5 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಕೇಂದ್ರವನ್ನ ತೆರೆದಿದ್ದಾರೆ. ಇದು ಕೂಡ ಉಲ್ಲಂಘನೆ ಆಗಿದೆ, ಅಂದ್ರೆ ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆ ಆಗಿದೆ. ಸೊ ಕಾರಣ ಕೇಳಿ ನಾವು ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಅನ್ನುವಂತ ಒಂದು ಮಾತನ್ನ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಾಂಭಟ್ ಹೇಳಿರುವಂತದ್ದು. ಇದ್ರ ಬೆನ್ನಲ್ಲೇನೆ ಈಗಾಗಲೇ ಈ ಒಂದು ಪ್ರಕರಣ, ಡೆಮಾಲಿಷನ್ ಪ್ರಕರಣ ಯಾವಾಗ ರಾಜಕೀಯ ತಿರುವನ್ನ ಪಡೆದುಕೊಳ್ತೋ, ಸ್ವತಃ ಡಿಸಿಎಂ ಈ ಒಂದು ಸ್ಥಳಕ್ಕೆ ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನ ಕೊಡುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಸಿದ್ದರಾಮಯ್ಯ ಅವರ, ಅಂದ್ರೆ ಸಿಎಂ ಅವರ ನೇತೃತ್ವದಲ್ಲಿ, ಜೊತೆಗೆ ವಸತಿ ಸಚಿವರ ನೇತೃತ್ವದಲ್ಲಿ ಸಭೆನೂ ಕೂಡ ಆಗತ್ತೆ. ಆ ಒಂದು ಸಭೆಯಲ್ಲಿ ಇಲ್ಲಿರುವಂತಹ ನಿವಾಸಿಗಳಿಗೆ ಪರ್ಯಾಯವಾದಂತಹ ಒಂದು ಸೂರನ್ನ ಕಲ್ಪಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಇದೆ. ಜೊತೆಗೆ ಯಾವಾಗ ಡಿಸಿಎಂ ಈ ಒಂದು ಸ್ಥಳಕ್ಕೆ ಬರ್ತಾರೆ ಅನ್ನುವಂಥದ್ದು ಗೊತ್ತಾಯ್ತು, ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ತಹಶೀಲ್ದಾರ್ ಕೂಡ ಈ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದ್ದು, ನಾವು ಸ್ಯಾಟಲೈಟ್ ಇಮೇಜ್ ಆಧಾರದ ಮೇಲೆ ಡೆಮಾಲಿಷನ್ ಮಾಡುವಂತ ಕೆಲಸವನ್ನ ಮಾಡಿದೀವಿ. 2022ರಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಮನೆಗಳು ಇರಲಿಲ್ಲ. ಆದ್ರೆ 2023-24ರ ನಂತರ ಇಲ್ಲಿ ಏಕಾಏಕಿ ಮನೆಗಳನ್ನ ಕಟ್ಟುವಂತ ಕೆಲಸ ಆಗಿತ್ತು. ಯಾರಿಗೂ ಕೂಡ ನಾವು ಹಕ್ಕುಪತ್ರವನ್ನು ಕೊಟ್ಟಿಲ್ಲ. 94C ಅಡಿಯಲ್ಲಿ ಯಾರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ನಾವು ಆ ಒಂದು ಮಾನದಂಡದ ಆಧಾರದ ಮೇಲೆ ಡೆಮಾಲಿಷನ್ ಮಾಡುವಂತ ಕೆಲಸವನ್ನ ಮಾಡಿದೀವಿ ಅನ್ನುವಂತ ಒಂದು ಸಮಜಾಯಿಷಿಯನ್ನ ಅಥವಾ ಒಂದು ಸಮರ್ಥನೆಯನ್ನ ತಹಶೀಲ್ದಾರ್ ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಕೊಡ್ತಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬರ್ತಾರೆ, ಇಲ್ಲಿನ ನಿವಾಸಿಗಳ ಮನವಿಯನ್ನ ಆಲಿಸುವಂತ ಕೆಲಸ ಆಗತ್ತೆ. ಅದಾದ ಬಳಿಕ ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಗೆ ಅವರು ಇಲ್ಲಿನ ನಿವಾಸಿಗಳ ಅಳಲನ್ನ ಅಥವಾ ಏನ್ ನನ್ನ ಬಳಿ ತೋಡ್ಕೊಂಡ್ರು ಅದನ್ನ ಸಿಎಂ ಅವರ ಮುಂದೆ ಇಡುವಂತ ಕೆಲಸ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮಾಡ್ತಾರೆ. ಅದಾದ ಬಳಿಕ ಇಲ್ಲಿ ಮನೆಯನ್ನ ಕಳ್ಕೊಂಡಿರುವಂತಹ ಸುಮಾರು 2,000 ನಿವಾಸಿಗಳೇನಿದ್ದಾರೆ, ಸುಮಾರು 200 ಮನೆಗಳನ್ನ ಡೆಮಾಲಿಷನ್ ಮಾಡುವಂತ ಕೆಲಸವನ್ನ ಜಿಬಿಎ ಮಾಡಿತ್ತು. ಸೊ ಅವರಿಗೆ ಪರ್ಯಾಯವಾದಂತಹ ಒಂದು ಸೂರನ್ನ ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಸರ್ಕಾರದ ಭರವಸೆಯ ನಿರೀಕ್ಷೆಯೊಂದಿಗೆ ಇಲ್ಲಿನ ನಿವಾಸಿಗಳು ಜೀವನವನ್ನ ಕಳೀತಾ ಇರುವಂತದ್ದು. ರಾಮ್.